ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಬದನೆಕಾಯಿ ಬಜ್ಜಿ ನೀವು ಎಂದಾದರೂ ಟ್ರೈ ಮಾಡದೇ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗೆ ಫೇವ್ರೆಟ್ ರೆಸಿಪಿ ಇದು. ಈ ಬಜ್ಜಿ ಮಾಡಿದ್ರೆ ಒಂದು ಜಾಸ್ತಿನೇ ತಿಂತೀನಿ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬದನೆಕಾಯಿನ ನಾವು ಬೇಯಿಸ್ಕೊಂಡು ಮಾಡೋದು. ಇದನ್ನು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಪಕ್ಕದಲ್ಲಿ ಗಿಡಗಳು ಹಾಕ್ಕೊಂಡಿದ್ನಲ್ಲ, ಅದರಲ್ಲೇ ಬದನೆಕಾಯಿ ಬಿಟ್ಟಿತ್ತಿಲ್ಲಿ. ಪಕ್ಕದರಲ್ಲಿ ಅವ್ರು ಗಿಡ ಕೊಟ್ಟಿದ್ರು, ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ದಪ್ಪ ಆಗಲಿ ಅಂತ ಬಿಟ್ಟಿದ್ದೆ ಆ ಬದನೆಕಾಯಿನ. ಇದೇ ಫಸ್ಟ್ ಟೈಮ್ ಇನ್ನೂ ಕೀಳ್ತಾ ಇರೋದು ನನ್ನ ಬದನೆಕಾಯಿನ. ಇದರಲ್ಲಿ ಆಗಲೇ ಒಂದು ಹುಳ ಕೂಡ ಆಗಿಬಿಟ್ಟಿದೆ. ಆಗಲೇ 3 ಬದನೆಕಾಯಿ ಸಿಕ್ಕಿದೆ. ನಾನು ಚೆನ್ನಾಗಿರುತ್ತೆ ಅಂತ ಇವನ್ನ ಬಂದು ಕುಯ್ದರೆ ಆಗಲೇ ಒಳಗಡೆ ಎಲ್ಲ ಸ್ವಲ್ಪ ಬೀಜ ದಪ್ಪನೇ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಇದು ಒಂದು ಮಾತ್ರ ಸ್ವಲ್ಪ ಮೀಡಿಯಮ್ ಆಗಿತ್ತು, ಇದನ್ನು ಅದಕ್ಕೆ ಹಂಗೆ ಹಾಕ್ಕೊತಿದ್ದೀನಿ. ನಾನು ಅಂಗಡಿಯಿಂದನೂ ಸಹ ತೊಗೊಂಬಂದಿದ್ದೆ. ಆ ಬದನೆಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋದ್ರಿಂದ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ 4 ಟೊಮೊಟೊ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಈಗ 2 ಚಿಕ್ಕ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಬದನೆಕಾಯಿ ಆಲೂಗಡ್ಡೆ ಹಾಕಿ ಬಜ್ಜಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸಮೇತ ಒಂಥರ ತಿಕ್ನೆಸ್ ಕೊಡುತ್ತೆ ಆಲೂಗಡ್ಡೆ ಹಾಕೋದ್ರಿಂದ. ನೀವು ಆಲೂಗಡ್ಡೆ ಇಷ್ಟ ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಬದನೆಕಾಯಿ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ 4 ಹಾಕಿ ಕುಕ್ಕರಲ್ಲಿ 2 ವಿಷಲ್ ಬರ್ಸ್ಕೊತೀನಿ ನಾನು ಇದನ್ನು. ಈಗ ವಿಷಲ್ ಬರೋದ್ರೊಳಗಡೆ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ದಪ್ಪದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತಂದು. ನೋಡಿ, 2 ವಿಷಲ್ಗೆ ಈ ಥರ ಬೆಂದಿದೆ ಇದು. ಈಗ ಇದನ್ನು ಬಸ್ಕೊಂಬಿಡೋಣ. ಇದನ್ನು ಬಸ್ಕೊಂಡು ಒಂದು ಪ್ಲೇಟಿಗೆ ತಣ್ಣಗಾಗೋಕೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮ್ಗೆ ಮಿಕ್ಸಿಗೆ ಹಾಕ್ಕೊಳ್ಳೋದು. ಕೆಲವರು ಸ್ಮ್ಯಾಶ್ ಮಾಡ್ಕೊತಾರೆ. ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಎಲ್ಲೂ ಒಂದು ಚೂರು ಸಮೇತ ಮೆಣಸಿಕಾಯಿ, ಬದನೆಕಾಯಿ ಆ ಥರ ಸಿಗೋಲ್ಲ. ನೀಟಾಗಿ ಫೈನಾಗಿರುತ್ತೆ ಬಜ್ಜಿ. ನೋಡಿ, ಈ ಥರ ಎಲ್ಲ ಬದನೆಕಾಯಿ ಹುಳ ಇದೆಯಾ ಇಲ್ಲ ಅಂತ ನೋಡ್ಕೊಂಡಿದ್ದೀನಿ ನಾನು. ಆಗಲೇ ನೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೀನಿ. ಟೊಮೆಟೊ ಸಹ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆ ಅದನ್ನು ಸಹ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು. ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಬೇಯಿಸಿಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ ಇದನ್ನು ಒಂದು ಸತಿ 2 ಸತಿ ಅಷ್ಟೇ ಪಲ್ಸ್ ಮಾಡಬೇಕಾಗಿರೋದು, ಜಾಸ್ತಿ ಮಾಡಬಾರ್ದು. ನೋಡಿ, ಅಷ್ಟೇ ನಾನು ಅಂತ ಇರೋದು ಅಷ್ಟೇ. ಅದನ್ನು ಇಷ್ಟಾದರೆ ಸಾಕು. ಇದನ್ನು ಇವಾಗ ನೋಡಿ ಯಾವ ಥರ ಆಗಿದೆ. ಈಗ ಇದಕ್ಕೇ ನಾನು ನೋಡಿ ಈ ಥರ ಆಗಿದೆ ಅಂತ ಹೇಳಿದ್ರೆ 3 ಸತಿ ಪಲ್ಸ್ ಮಾಡಿದ್ದೀನಿ, ನೋಡಿದ್ರಲ್ವ. ಅದೇ ರೀತಿಯೇ ಇವಾಗ ಇದನ್ನು ಬದನೆಕಾಯಿ ಎಲ್ಲ ಈ ಥರ ಹುಳ ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟೇ ಆದ್ರೂ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಬದನೆಕಾಯಿನ. ಚೆನ್ನಾಗಿದ್ದರೆ ಪರವಾಗಿಲ್ಲ, ಚೆನ್ನಾಗಿಲ್ಲದೆ ಇದ್ದರೆ ಸತಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದನ್ನು ಸಹ ನಾನು 1 ಸತಿ 2 ಸತಿ ಪಲ್ಸ್ ಮಾಡ್ತೀನಿ ಅಷ್ಟೇ. ಇದನ್ನು ಬದನೆಕಾಯಿ ಬಜ್ಜಿನ ನೋಡಿ 2-3 ಸತಿ ಪಲ್ಸ್ ಮಾಡಿದ್ದೀನಿ ಅಷ್ಟೇ. ಈ ಥರ ಆಗಿದೆ. ಈಗ ಆಲೂಗಡ್ಡೆನ ಅದರಲ್ಲಿ ಹಾಕಿದ್ರೆ ಇನ್ನೂ ಅದು ಸ್ಮ್ಯಾಶ್ ಆಗೋಲ್ಲ ಅಂತ ನಾನು ಕೈಯಲ್ಲೇ ಕಿವುಚ್ಕೊಳ್ತೀನಿ. ಇವಾಗ ಅದೇ ತಣ್ಣಗಾಕಿಟ್ಟಿದ್ನಲ್ಲ ಪ್ಲೇಟಲ್ಲಿ, ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ. ಇನ್ನೂ ಸ್ವಲ್ಪ ಬಿಸಿ ಬಿಸಿನೇ ಇದೆ ಅಲ್ವಾ ಅದನ್ನು. ಈಗ ಇದನ್ನು ಆಲೂಗಡ್ಡೆ ಒಂದು ಲೋಟದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಲ್ಲಿ. ಈಗ ದಪ್ಪ ಹಚ್ಚಿಟ್ಕೊಂಡಿದ್ದಾನೆ ಈರುಳ್ಳಿ ಈ ಬಜ್ಜಿಲೇ ಮಿಕ್ಸ್ ಮಾಡ್ಕೊಬೇಕು. ನಮ್ಮಮ್ಮ ಅವಾಗೆಲ್ಲ ಮಾಡ್ತಾ ಇದ್ರಲ್ವ, ಇದಕ್ಕೆ ಒಗ್ಗರಣೆ ಆಗ್ತಾಯಿಲ್ಲ. ಇದೇ ಥರ ಹಸಿ ಬಜ್ಜಿನೇ ತಿಂತಾಯಿದ್ರು, ಅದು ಸಹ ಚೆನ್ನಾಗಿರ್ತಿತ್ತು. ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಸಿಮೆಣ್ಸಿಕಾಯಿ ನೋಡ್ಕೊಳ್ಳಲಿಲ್ಲ, ಸ್ವಲ್ಪ ಖಾರನೇ ಇತ್ತು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಎಣ್ಣೆ ಕಡಿಮೆ ಹಾಕ್ಕೊಂಡು ಸಹ ಒಗ್ಗರಣೆ ಹಾಕ್ಕೋಬೋದು. ಇಲ್ಲೊಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೇ ಸ್ವಲ್ಪ ಸಾಸಿವೆ ಕಾಳು, ಒಂದೇ ಒಂದು ಬ್ಯಾಡಗಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕವು. ಹಸಿಮೆಣ್ಸಿಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಖಾರ ಇರುತ್ತೆ, ಒಂದೊಂದು ಸತಿ ಖಾರ ಇರೋಲ್ವಲ್ಲ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಮುಂದೆ ಮಾಡಿ ಒಗ್ಗರಣೆ ಹಾಕ್ಕೊಂಡ್ರೆ ಖಾರ ಹೊಡೆದಾಕುತ್ತೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಈ ಬದನೆಕಾಯಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಬಜ್ಜಿನ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಬಜ್ಜಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.
ಓಕೆ ಫ್ರೆಂಡ್ಸ್, ಆದಷ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ.